ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಯಾರಾದ್ರೂ ನಿಮ್ಗೆ 2.4 ಬಿಲಿಯನ್ ಯೂರೋ ಮುದ್ರಿಸ್ಕೊಂಡು ಬನ್ನಿ ಅಂದ್ರೆ ನೀವು ಹೋಗ್ತೀರಾ? ಒಬ್ಬ ಮನುಷ್ಯ ಅದನ್ನ ಪ್ಲಾನ್ ಮಾಡ್ತಾನೆ. ಬ್ಯಾಂಕ್ ನ ದರೋಡೆ ಅಲ್ಲ, ನೇರವಾಗಿ ಸ್ಪೇನ್ ನ ರಾಯಲ್ ಮಿಂಟ್ ಒಳಗೆ ನುಗ್ಗಿ ಹಣವನ್ನ ಕದಿಯೋಲ್ಲ, ಬಟ್ ಹೊಸದಾಗಿ ಪ್ರಿಂಟ್ ಮಾಡ್ತಾರೆ. 8 ಜನ, ಒಬ್ಬ ಮಾಸ್ಟರ್ ಮೈಂಡ್. ಯಾವುದೇ ಹೆಸರಿಲ್ಲ, ಟೋಕಿಯೋ, ಬರ್ಲಿನ್, ನೈರೋಬಿ ಎಲ್ಲವೂ ಕೋಡ್ ನೇಮ್ಗಳು. ಆದ್ರೆ ಒಂದು ಸಣ್ಣ ತಪ್ಪು, ಒಂದು ಭಾವನೆ, ಒಂದು ಪ್ರೀತಿ ಇಡೀ ಪ್ಲಾನ್ ಅನ್ನೇ ನೆಲಗಚ್ಚಿಸ್ತದೆ. ಇದು ಸಾಮಾನ್ಯ ಕ್ರೈಮ್ ಸ್ಟೋರಿ ಅಲ್ಲ, ಇದು ದಿ ಪ್ರೊಫೆಸರ್ ಅನ್ನೋ ಪ್ರೇನ್ನ ಆಟ. ಇವತ್ ನಾವು ನೋಡೋದು ಮನಿ ಹೈಸ್ ಅನ್ನೋ ಸ್ಪ್ಯಾನಿಷ್ ಥ್ರಿಲ್ಲರ್ ಟಿವಿ ಸೀರೀಸ್ ನ. ಬನ್ನಿ ಒಳಗೋಗಿ ಆ ಪ್ರೇನ್ ನ ಬ್ರಿಲಿಯನ್ಸ್ ಹಿಂದೆ ಬಿಡೋಣ. ಆಲ್ರೆಡಿ ತುಂಬಾ ಚಾನೆಲ್ ನಲ್ಲಿ ಈ ಸೀರೀಸ್ ನ ಮಾಡಿದ್ದಾರೆ, ಬಟ್ ಇರ್ಲಿ, ನಮ್ ಸ್ಟೈಲ್ ನಲ್ಲೂ ಒಮ್ಮೆ ನೋಡಿ. ಇನ್ನೊಂದೇನಂದ್ರೆ, ಈ ಸೀರೀಸ್ ನ ಕಂಟಿನ್ಯೂ ಮಾಡ್ಬೇಕಂದ್ರೆ ದಯ ಮಾಡಿ ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಹಂಗೆ ಹೇಗ್ ಮಾಡಿದೀನಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂಪಾರ್ಟೆಂಟ್ಲಿ ನಮ್ಮಂತ ಸ್ಮಾಲ್ ಚಾನೆಲ್ಸ್ ನ ಸಪೋರ್ಟ್ ಮಾಡಿ ಮಾರಾಯರೆ. ಬನ್ನಿ ಈಗ ಸೀರೀಸ್ ನ ಸೀಸನ್ 1 ಎಪಿಸೋಡ್ 1 ನ ನೋಡೋಣ. ಈ ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲೇ ಒಬ್ಳು ಹುಡುಗಿ ಸಡನ್ ಆಗಿ ನಿದ್ದೆಯಿಂದ ಗಾಬರಿಲಿ ಹೇಳೋದನ್ನ ತೋರಿಸ್ತಾರೆ. ನನ್ನ ಹೆಸರು ಟೋಕಿಯೋ ಅಂತ, ನಾನು ಕಳ್ಳತನದಿಂದ ಕೊಲೆಗಾರಿಯಾಗಿ ಚೇಂಜ್ ಆಗಿದ್ದೀನಿ ಅಂತ ಫೀಲಿಂಗ್ ನಲ್ಲಿ ಹೇಳ್ತಾಳೆ. ನೆಕ್ಸ್ಟ್ ಹಂಗೆ ಅವ್ರ ಅಮ್ಮಂಗೆ ಕಾಲ್ ಮಾಡಿ, ಈ ತರ ಮಾರ್ಕೆಟ್ ನಲ್ಲಿ ಇವತ್ತು ಮೀಟ್ ಮಾಡೋಣ ಅಂತೇಳಿ ಕಾಲ್ ಕಟ್ ಮಾಡಿ ಹೋಗ್ತಾ ಇದ್ರೆ ಹಿಂದೆನೆ ಒಂದು ಕಾರ್ ಇವಳನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಒಳಗೆ ಡೀಸೆಂಟ್ ಗೆ ಹುಟ್ಟಿರೋ ಡಿಕ್ಟೇಟರ್ ತರ ಇರೋನೊಬ್ಬ ಇವಳನ್ನ ಫಾಲೋ ಮಾಡ್ತಾ ಇದ್ರೆ ಟೋಕಿಯೋ ಸಡನ್ ಆಗಿ ಕಾರ್ ಹತ್ತಿ ಗನ್ ಪಾಯಿಂಟ್ ನಲ್ಲಿಟ್ಟು, ಯಾರೋ ನೀನು ಅಂತ ಕೇಳಿದ್ರೆ ಅದಕ್ಕವರು, ನಿಮ್ಮಮ್ಮ ಅಲ್ಲಿ ಒಬ್ರೇ ಇಲ್ಲ, ಅವರ ಜೊತೆಲಿ ಪೊಲೀಸ್ನವರೆಲ್ಲ ಇದ್ದಾರೆ ಅಂತ ಹೇಳಿ ನನಗೆ ನಿನ್ನ ಜೊತೆ ಸೇರಿ ಒಂದು ಥೆಫ್ಟ್ ಮಾಡ್ಬೇಕು. ಅದು ಅಂತಿಂತದಲ್ಲ, ಸುಮಾರು 2.4 ಬಿಲಿಯನ್ ಯೂರೋಸ್, ಅಂದ್ರೆ ಹತ್ತತ್ರ ನಮ್ಮ ಕಾಸ್ನಲ್ಲಿ 25,500 ಕೋಟಿ. ಈ ತರ ಕಳ್ತನ ಪ್ರಪಂಚದಲ್ಲಿ ಎಲ್ಲೂ ನಡೆದಿರಬಾರ್ದು ಅಂತ ಅವನ್ ಹೇಳಿದ್ರೆ, ಇದೊಂದು ಸುಮ್ನಿರೋನ್ಗೂ ಸ್ಟನ್ ಆಗೋ ರೇಂಜ್ ಅಮೌಂಟ್ ಅಲ್ಲ. ಸೊ ಟೋಕಿಯೋ ಕೂಡ ಓಕೆ ಅಂತೇಳಿ ಅವ್ರ ಜೊತೆ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರಿಬ್ಬರ ಜೊತೆ ಇನ್ನೂ ಸ್ವಲ್ಪ ಜನ ಒಂದು ಬಿಲ್ಡಿಂಗ್ ನ ಒಳಗೆ ಹೋಗ್ತಾರೆ. ಸೇಮ್ ಟು ಸೇಮ್ ಟೋಕಿಯೋನ ಹೇಗ್ ಸೆಲೆಕ್ಟ್ ಮಾಡೋನು ಹಾಗೆ ಇವ್ರನ್ನೆಲ್ಲಾನು ಸೆಲೆಕ್ಟ್ ಮಾಡಿ 8 ಜನನು ಸೇರಿಸಿ ಒಂದು ಕ್ಲಾಸ್ ರೂಮ್ ಸೆಟ್ ಮಾಡಿ ಎಲ್ರಿಗೂ ವೆಲ್ಕಮ್ ಹೇಳಿ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ನಲ್ಲೇ 3 ರೂಲ್ಸ್ ಹೇಳ್ತಾನೆ. ಯಾರು ಕೂಡ ಈ ಟೀಮ್ ನಲ್ಲಿ ಒರಿಜಿನಲ್ ನೇಮ್ಸ್ ನ ಯೂಸ್ ಮಾಡಬಾರ್ದು, ಹಂಗೆ ಪರ್ಸನಲ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ಕೋಬಾರ್ದು, ಮುಖ್ಯವಾಗಿ ಪರ್ಸನಲಿ ರಿಲೇಶನ್ಶಿಪ್ ನ ಇಟ್ಕೊಳ್ಳೇಬಾರ್ದು. ಅಂದ್ರೆ ಇವನ್ ಯಾರೋ ಕಂಡೀಷನ್ ಹುಟ್ಟಿರೋ ಕ್ರಿಯೇಚರ್ ಇದ್ದಂಗ ಅವನೇ ಕಂಡೀಷನ್ ಎಲ್ಲ ಹಾಕಿ ಸ್ಟ್ರಿಕ್ಟ್ ಮಾಡ್ತಾವನೆ. ಫಸ್ಟ್ ರೂಲ್, ನೋ ನೇಮ್. ಅದ್ರ ಬದಲು ನೀವೇ ಹೊಸ ಹೆಸರುಗಳನ್ನ ಇಟ್ಕೊಳ್ಳಿ. ಎಕ್ಸಾಂಪಲ್ ಪ್ಲಾನೆಟ್ಸ್ ಅಂದ್ರೆ ಗ್ರಹಗಳ ಹೆಸರು, ಸೂರ್ಯ, ಚಂದ್ರ, ಶನಿ ಅಂತ. ಬಟ್ ಅವ್ರಿಗೆ ಪ್ಲಾನೆಟ್ಸ್ ನ ಹೆಸರು ಇಷ್ಟ ಆಗದೆ, ಸೊ ಸಿಟಿಗಳ ಹೆಸರು ಓಕೆನಾ ಅಂತ ಕೇಳ್ತಾನೆ. ಆಗ ಟೀಮ್ ಅವರೆಲ್ಲ ಓಕೆ ಅಂತೇಳಿ ಅವ್ರವ್ರೆ ಒಂದೊಂದು ಸಿಟಿಗಳ ಹೆಸರನ್ನ ಇಟ್ಕೊಂತಾರೆ. ಹಂಗೆ ಇಟ್ಟ ಹೆಸರೇ ಟೋಕಿಯೋ. ನೆಕ್ಸ್ಟ್ ಟೋಕಿಯೋ ಆ 8 ಜನದ ಇಂಟ್ರೊಡಕ್ಷನ್ ನ ಶುರು ಮಾಡ್ತಾರೆ. ಅವರ ಆಯ್ಕೆಯ ಸಿಟಿ ಹೆಸರು, ಅವರು ಏನ್ ಮಾಡ್ತಾರೆ, ಯಾವ್ದ್ರಲ್ಲಿ ರುಸ್ತುಮ್ ಅಂತ. ಸೊ ಫಸ್ಟ್ ಬರೋದೇ ಬರ್ಲಿನ್. 27 ರಾಬರಿ, ಜ್ಯುವೆಲರಿ ಶಾಪ್ ಕಳ್ತನ, ಸೆಕ್ಯೂರಿಟಿ ಲ್ಯಾಬ್ಸ್ ಮಾಡಿ ಡೈಮಂಡ್ ರಾಬರಿ ಅನ್ನೋ ತರ ಸುಮಾರು ಇವನ ಹೆಸರಲ್ಲಿದೆ. ಅದೆಂತ ಜಾಗ ಇದ್ರು ನಮ್ಮೋನು ಲೀಲ ಜಾಲವಾಗಿ ಆಟ ಆಡ್ಬಿಡ್ತಾನೆ. ಅದೇ ಇವನ ಸ್ಪೆಷಾಲಿಟಿ. ಈಗ ನಡೀತಾ ಇರೋ ಹೈಸ್ ನಲ್ಲಿ ಆ ಡಿಕ್ಟೇಟರ್ ನ ಕೆಳಗಿನ ಇನ್ಚಾರ್ಜ್ ಇವನೇ. ಎರಡನೇವನು ಮಾಸ್ಕೋ. ನೋಡಕೊಳ್ಳೆ ವಯಸ್ಸಾದ ವೇಸ್ಟ್ ಪೀಸ್ ತರ ಇದ್ರು ಎಂತ ಜಾಗದಲ್ಲಾದ್ರೂ ಹೋಲ್ಡ್ ಮಾಡಿ ಒಳಗ್ ನುಗ್ಗೋದ್ರಲ್ಲಿ ಇಲ್ಲಿ. ಹಂಗೆ ಅದೆಂತ ಲಾಕ್ ಇದ್ರು ಲಕ್ ಅಂತ ತೆಗಿಯೋ ಕೆಪಾಸಿಟಿ ಇರೋನು. ನೆಕ್ಸ್ಟ್ ಡೆನ್ವರ್, ಮಾಸ್ಕೋನ ಮಗ. ಮುಖ ಮುತಿ ನೋಡ್ದಂಗೆ ಹೊಡೆಯೋದು, ಮೂಳೆ ಮುರಿಯೋದು ಇದ್ರಲ್ಲಿ ಅಣ್ಣ ಎಕ್ಸ್ಪರ್ಟ್. ಹೊಡೆಯೋದು, ಕಿಂಡಲ್ ಮಾಡೋದು, ಕೋಪ ಇದೆ ಇವನ ಸ್ಟ್ರೆಂತ್. 4ನೇವನು ರಿಯೋ, ಟೋಕಿಯೋನ ಲವ್. ನೋಡೋಕೊಳ್ಳೆ ಕರೆಂಟ್ ವೈರ್ ತರ ಸಣ್ಣಕ್ಕಿದ್ರು ಶಾಕ್ ಹೊಡೆದ್ರೆ ಸ್ವರ್ಗಾನೇ ಅನ್ನೋ ತರ ರಿಯೋ ಹ್ಯಾಕಿಂಗ್ ನಲ್ಲಿ ಕಿಂಗ್. 6ನೇ ಕ್ಲಾಸ್ ನಿಂದ ಹ್ಯಾಕಿಂಗ್ ನ ಸ್ಟಾರ್ಟ್ ಮಾಡಿದವನು. ಭಯಂಕರ ಕೋಡರ್, ಪ್ರೋಗ್ರಾಮರ್, ಎಂತ ಸೆಕ್ಯೂರಿಟಿ ಡಿವೈಸ್ ಅನ್ನು ಧ್ವಂಸ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಇಬ್ರು ಟ್ವಿನ್ಸ್, ಓಸ್ಲೋ ಅಂಡ್ ಹೆಲ್ಸಿಂಕಿ ಅಂತ. ಇಬ್ರು ವೆಪನ್ ಹ್ಯಾಂಡ್ಲಿಂಗ್ ಅಲ್ಲಿ ರುಸ್ತುಂಗಳು. ಅವ ವೆಪನ್ ಇದ್ರು ಇವರು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಯಾವಾಗ್ಲೂ ಜೊತೆಲೇ ಇರ್ತಾರೆ. ಅದೇ ಇವರ ಸ್ಟ್ರೆಂತ್. ಅಟ್ ಲಾಸ್ಟ್ಲಿ ನೈರೋಬಿ. ನೋಡೋಕೊಳ್ಳೆ ಸ್ವೀಟ್ ಸಪೋರ್ಟ್ ತರ ಇದ್ರು, ಮಾಡೋದೆಲ್ಲ ಡಿಫ್ರೆಂಟ್ ಡೂಪ್ಲಿಕೇಟ್ ಕರೆನ್ಸಿನ. ಇವಳು ಯಾವ ದೇಶದ ಕರೆನ್ಸಿ ಇದ್ರು ಅದನ್ನ ಹಾಗೆ ಒರಿಜಿನಲ್ ಹುಟ್ಟಿರೋ ಒನ್ಲಿ ನೋಟ್ ತರ ಪ್ರಿಂಟ್ ಮಾಡ್ತಾರೆ. ಈಗ ಇವರ ಟೀಮ್ ನಲ್ಲೇ ಇವಳೆ ಕ್ವಾಲಿಟಿ ಕಂಟ್ರೋಲರ್. ಎಲ್ಲಾದ್ಮೇಲೆ ಈಗ ಬರೋದೇ ಹೀರೋ. ನೋ ಅದಕ್ಕಿನ್ನ ಮೇಲೆ ಪ್ರಳಯಾಂತಕ. ಈ ಟೀಮ್ ನೆಲ್ಲ ಸೇರ್ಸಿದ್ನಲ್ಲ ಅವನೇ. ಹೆಸರು ಪ್ರೊಫೆಸರ್. ಒಂದೇ ಒಂದು ಕ್ರಿಮಿನಲ್ ರೆಕಾರ್ಡ್ ಕೂಡ ಇಲ್ಲ. ನೋಡಕೊಳ್ಳೆ ಸಿಂಪಲ್ ಸಾರ್ ತರ ಇದ್ರು, ಪ್ಲಾನಿಂಗ್ ಅಂತ ಬಂದ್ರೆ ಸಿಂಹ ಇದ್ದಂಗೆ. ಇವರೇ ಇದ್ರ ಮಾಸ್ಟರ್ ಮೈಂಡ್. ನೆಕ್ಸ್ಟ್ ಅವರು, ನಾವು ಯಾರನ್ನು ಅಟ್ಯಾಕ್ ಮಾಡಬಾರ್ದು,
ಮಾಡ್ಕೋಬಾರ್ದು, ಹಂಗೆ ನೀವುನು ಏಟ್ ಮಾಡ್ಕೋಬಾರ್ದು, ನಾವು ಯಾರ ದುಡ್ಡನ್ನು ದೋಚೋಕು ಹೋಗ್ಬಾರ್ದು ಅಂತಾರೆ. ಆಗ ಟೋಕಿಯೋ ನಾವು ಕೊಳ್ಳೆ ಹೊಡೆಯೋ ಪ್ಲೇಸ್ ಯಾವ್ದು ಅಂತ ಕೇಳ್ತಾಳೆ. ಪ್ರೊಫೆಸರ್ ಹಾಗೆ ಕೈನ ತೋರಿಸ್ತಾರೆ. ಅದೊಂದು ರಾಯಲ್ ಮಿಂಟ್ ಬ್ಯಾಂಕ್, ಅದರ ರೆಪ್ಲಿಕಾ ಅಂದ್ರೆ ಡೂಪ್ಲಿಕೇಟ್ ಡಿಸೈನ್ ನ ತೋರಿಸ್ತಾರೆ. ನೆಕ್ಸ್ಟ್ ಈ ಗ್ಯಾಂಗ್ ಎಲ್ಲ ಒಂದು ವ್ಯಾನ್ ನಲ್ಲಿ ರೆಡ್ ಡ್ರೆಸ್ ನ ಹಂಗೆ ಸಾಲ್ವೆಡೋರ್ ಡಾಲಿ ಅನ್ನೋ ಮಾಸ್ಕ್, ಅದೊಂದು ಸ್ಪ್ಯಾನಿಷ್ ಫೇಮಸ್ ಪೇಂಟರ್ ನ ನೆನಪಲ್ಲಾದ ಮಾಸ್ಕ್, ಅದನ್ನ ಹಾಕೊಂಡಿದ್ರೆ ಯಾರು ಈ ಮಾಸ್ಕ್ ಅನ್ನ ಚೂಸ್ ಮಾಡಿದ್ದು ಅಂತ ಅವರವರಲ್ಲೇ ಮಾತಾಡ್ತಾ ಇದ್ರೆ ಇನ್ನೊಂದ್ ಕಡೆ ಒಂದು ಹುಡುಗಿನ ತೋರಿಸ್ತಾರೆ. ಮೇ ಬಿ ಅವರು ಪ್ರೆಗ್ನೆಂಟ್ ಇರ್ಬೇಕು. ನೆಕ್ಸ್ಟ್ ಮತ್ತೆ ಈ ಟೀಮ್ ರೆಡಿ ಆಗೋರೆ. ಹಂಗೆ ಒಂದು ಪೊಲೀಸ್ ಎಸ್ಕಾಟ್ ನಲ್ಲಿ ಹೋಗ್ತಾ ಇರೋ ಲಾರಿನ ತೋರಿಸ್ತಾರೆ. ಆ ಲಾರಿ ಒಳಗೆ ಹಣ ಪ್ರಿಂಟ್ ಮಾಡುವಂತಹ ಬೇಜಾನ್ ಪೇಪರ್ಸ್ ಇದೆ. ಸೊ ಆ ಎಸ್ಕಾಟ್ ನ ತಡೆದು ಅಲ್ಲಿದ್ದ ಪೊಲೀಸ್ನವ್ರನ್ನ ಗನ್ ಪಾಯಿಂಟ್ ನಲ್ಲಿ ನಿಲ್ಸಿ ಆ ರಿಯೋ ಆ ಪೊಲೀಸ್ ಕಾರ್ ನಲ್ಲಿದ್ದ ವೈರ್ಲೆಸ್ ರೇಡಿಯೋನೆಲ್ಲ ಕಟ್ ಮಾಡ್ತಾನೆ. ನೆಕ್ಸ್ಟ್ ಆ ಪೊಲೀಸ್ನವ್ರನ್ನೆಲ್ಲ ಕಟ್ ಹಾಕಿ ಬರ್ಲಿನ್ ಪೊಲೀಸ್ ಡ್ರೆಸ್ ನಲ್ಲಿ ಒಂದು ವೆಹಿಕಲ್ ನಲ್ಲಿ, ಟೋಕಿಯೋ ನೈರೋಬಿ ಬೇರೆ ಬೇರೆ ಡ್ರೆಸ್ ನಲ್ಲಿ ಬೇರೆ ಕಾರ್ ನಲ್ಲಿ, ಹಂಗೆ ಲಾರಿಲಿ ಮಾಸ್ಕೋ ಅಂಡ್ ಟೀಮ್ ಸೇರಿ ಬ್ಯಾಂಕ್ ನ ಕಡೆ ಹೋಗ್ತಾರೆ. ಈ ಟೀಮ್ ಬ್ಯಾಂಕ್ ಗೆ ಹೋಗೋಕೆ ಮುಂಚೆನೆ ಒಂದು ಸ್ಕೂಲ್ ಬಸ್ ನ ತೋರಿಸ್ತಾರೆ. ಅದ್ರಲ್ಲಿರೋ ಸ್ಟೂಡೆಂಟ್ಸ್ ಕೂಡ ಬ್ಯಾಂಕ್ ಗೆ ಬರ್ತಾರೆ. ಬಿಕಾಸ್ ಅದೊಂದು ಬ್ಯಾಂಕ್ ಮಾತ್ರ ಅಲ್ಲ, ಮ್ಯೂಸಿಯಂ ಕೂಡ. ಸೊ ಸ್ಟೂಡೆಂಟ್ಸ್ ಎಲ್ಲ ಒಳಗ್ ಹೋಗ್ತಾರೆ. ಅದ್ರಲ್ಲೂ ಒಬ್ಳು ಲೋಕಲ್ ಅಂಬಾಸಿಡರ್ ಮಗಳು ಆಲಿಸನ್ ಇದ್ದಾಳೆ. ಸೊ ಬ್ಯಾಂಕ್ ನಲ್ಲಿರೋ ಸ್ಟೂಡೆಂಟ್ಸ್ ನ ಒತ್ತೆಯಾಳಾಗಿ ಇಟ್ಕೋಬೇಕು. ಅದ್ರಲ್ಲೂ ಆ ಆಲಿಸನ್, ಅದೇ ಅಂಬಾಸಿಡರ್ ನ ಮಗಳು, ಅವಳೇ ಮೇನ್. ಪ್ರೊಫೆಸರ್ ನ ಪ್ಲಾನ್ ನ ಮೇನ್ ಥಿಂಗೇ ಅವಳು. ಬಿಕಾಸ್ ಒಬ್ಬ ಅಂಬಾಸಿಡರ್ ಅಂದ್ರೆ ರಾಯಭಾರಿಯ ಮಗಳು ಒಳಗೆ ಹಾಸ್ಟೇಜ್ ಆಗಿ ಇದ್ರೆ ಹೊರಗಿರೋ ಪೊಲೀಸ್ನವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಹೊರಗೆ ಎಷ್ಟು ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾರೋ ಅದೇ ಇವ್ರಿಗೆ ಆಯುಧ. ನೆಕ್ಸ್ಟ್ ಆ ರಾಯಲ್ ಬ್ಯಾಂಕ್ ನ ಮ್ಯಾನೇಜರ್ ನ ತೋರಿಸ್ತಾರೆ. ನಾವು ಅವನ ಮ್ಯಾನೇಜರ್ ಅಂತಾನೆ ಕರೆಯೋಣ. ಅವನು ಸ್ಟಾರ್ಟಿಂಗ್ ನಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿನ ತೋರಿಸಿದ್ರಲ್ಲ, ಅವಳ ಹೆಸರು ಮೋನಿಕಾ ಅಂತ. ಓ ಸಚ್ ಎ ಸ್ವೀಟ್ ನೇಮ್, ಹಂಗೆ ಕರೆಯೋಣ. ಇವರಿಬ್ರನ್ನು ತೋರಿಸ್ತಾರೆ. ಆಕ್ಚುಲಿ ಇವರಿಬ್ರ ಅಫೇರ್ ನಿಂದಾನೆ ಮೋನಿಕಾ ಈಗ ಪ್ರೆಗ್ನೆಂಟ್ ಆಗಿರೋದು. ಬಟ್ ಮ್ಯಾನೇಜರ್ ಗೆ ಇದು ಇಷ್ಟಾನೇ ಇಲ್ಲ. ಸೊ ಇದೊಂದು ಟೈಮ್ ಪಾಸ್ ಅಫೇರ್ ಅಂತ ಆ ಮಗುನ ಅಬೌಟ್ ಮಾಡೋಕೆ ಹೇಳ್ತಾ ಇದ್ರೆ, ಆ ಕಡೆ ಸ್ಟೂಡೆಂಟ್ಸ್ ಬ್ಯಾಂಕ್ ನ ಒಳಗೆ ಹೋದ್ಮೇಲೆ ರಿಯೋ ಎಲ್ಲ ಅಲಾರಾಮ್ ನು ಡಿಆಕ್ಟಿವೇಟ್ ಮಾಡ್ತಾನೆ. ಸೊ ಈ ಟೈಮ್ ಗೆ ಕರೆಕ್ಟ್ ಆಗಿ ಹೊರಗೆ ಇದ್ದ ಟೋಕಿಯೋ ಅಂಡ್ ನೈರೋಬಿಗೆ ಪ್ರೊಫೆಸರ್ ಒಳಗೋಗಕ್ಕೆ ಹೇಳ್ತಾನೆ. ಅದಕ್ಕೆ ಇಬ್ರು ಮೇನ್ ಎಂಟ್ರೆನ್ಸ್ ನ ಮೂಲಕ ಒಳ ಹೋಗ್ತಾ ಇದ್ರೆ, ಬ್ಯಾಕ್ ಎಂಟ್ರೆನ್ಸ್ ನಲ್ಲಿ ಹಣ ಪ್ರಿಂಟ್ ಮಾಡೋ ಪೇಪರ್ ತಂದಿದ್ದ ಲಾರಿಲಿ ಬಂದವರು ಕೂಡ ಒಳಗೆ ಬರ್ತಾರೆ. ಟೋಕಿಯೋ ನೈರೋಬಿ ಮೇನ್ ಎಂಟ್ರೆನ್ಸ್ ನಲ್ಲಿರೋ ಗಾರ್ಡನ್ ನ ಕವರ್ ಮಾಡಿದ್ರೆ, ಹಂಗೆ ಬ್ಯಾಕ್ ಎಂಟ್ರೆನ್ಸ್ ನಲ್ಲಿ ಮಾಸ್ಕೋ ಬರ್ಲಿನ್ ಟೀಮ್ ನೋಡ್ಕೊಂತಾರೆ. ಟೋಟಲ್ ಟೀಮ್ ಬ್ಯಾಂಕ್ ಒಳಗೆ ಬಂದ್ಮೇಲೆ ಮೇನ್ ಎಂಟ್ರೆನ್ಸ್ ನ ಮತ್ತೆ ಬ್ಯಾಕ್ ಎಂಟ್ರೆನ್ಸ್ ನ ಲಾಕ್ ಮಾಡ್ತಾರೆ. ಅದಾದ್ಮೇಲೆ ಎಲ್ರನ್ನು ಹೆದರಿಸಿ ಹಾಸ್ಟೇಜಸ್ ಆಗಿ ಹಿಡಿದು ಇಟ್ಕೊಂತಾರೆ. ಆದ್ರೆ ಆ ಆಲಿಸನ್ ಮತ್ತೆ ಅವಳ ಬಾಯ್ ಫ್ರೆಂಡ್ ಅಲ್ಲೇ ಒಂದು ರೆಸ್ಟ್ ರೂಮ್ ನಲ್ಲಿ ಇರ್ತಾರೆ. ಸೊ ಆಲಿಸನ್ ನ ಹುಡ್ಕೊಂಡು ಟೋಕಿಯೋ ಹೋಗ್ತಾಳೆ, ಬಟ್ ಎಲ್ಲೂ ಕಾಣ್ತಾ ಇಲ್ಲ. ಆಗ ಆ ಬಾಯ್ ಫ್ರೆಂಡ್ ಆಲಿಸನ್ ನ ತಪ್ಪಾಗಿ ಸೆಲ್ಫಿ ತೆಗೆದು ಅದನ್ನ ಇಂಟರ್ನೆಟ್ ಗೆ ಹಾಕಿದ್ರಿಂದ ಆಲಿಸನ್ ಕಿರ್ತಾಳೆ. ಆಗ ಆ ಸೌಂಡ್ ನ ಕೇಳಿ ಟೋಕಿಯೋ ಅವಳನ್ನು ಅವಳ ಬಾಯ್ ಫ್ರೆಂಡ್ ಅನ್ನು ಲಾಕ್ ಮಾಡಿ ಹಾಸ್ಟೇಜಸ್ ಇರೋ ಕಡೆ ತಂದು ಬಿಡ್ತಾಳೆ. ಸೊ ಈಗ ಟೋಟಲ್ 67 ಹಾಸ್ಟೇಜಸ್ ಇದ್ದಾರೆ. ಎಲ್ರು ಕಣ್ಣನ್ನು ಮಾಸ್ಕ್ ಹಾಕಿ ಮುಚ್ತಾರೆ. ಸೊ ಬರ್ಲಿನ್ ಈಗ ಎಲ್ಲಾ ಹಾಸ್ಟೇಜಸ್ ಹಂಗೆ ಟೀಮ್ ಗು ಇನ್ಚಾರ್ಜ್ ಆಗವನೆ. ಅದಕ್ಕೆ ಅವನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾನೆ. ಹಂಗೆ ಎಲ್ಲರ ಫೋನ್ ನ ತಗೊಂಡು ಅದನ್ನೆಲ್ಲ ಗೋಡೆಗೆ ಅಂಟಿಸ್ತಾರೆ. ಅದ್ರ ಜೊತೆ ಆ ಫೋನ್ ನ ಓನರ್ ಹಂಗೆ ಪಾಸ್ವರ್ಡ್ ಅನ್ನ ಕೆಳಗೆ ಬರೀತಾರೆ. ಇನ್ನೊಂದ್ ಕಡೆ ಡೆನ್ವರ್ ಅಂಡ್ ಮಾಸ್ಕೋ ಇಬ್ರು ಬ್ಯಾಂಕ್ ನಲ್ಲಿರೋ ದೊಡ್ಡ ವಾಲ್ಟ್ ನ ಲಾಕ್ ನ ಓಪನ್ ಮಾಡಿ ಒಳಗೋಗ್ತಾರೆ. ಒಳಗೆ ನೋಡಿದ್ರೆ ಫುಲ್ ಎಣಿಸೋಕಾಗದಷ್ಟು ದುಡ್ಡಿನ ಕಂತೆಗಳಿವೆ. ಆಗ ಒಳ್ಳೆ ಅಪರೂಪಕ್ಕೆ ಆಚೆ ಬರೋ ಅಳಿಲು ಮರಿಗಳ ತರ ಅಷ್ಟು ಅಮೌಂಟ್ ನ ನೋಡಿ ಅವನು ಅಟ್ಟಹಾಸ ಮಾಡ್ತಾವನೆ. ಇದನ್ನೆಲ್ಲ ಇಳ್ಕೊಂಡು ಹೋಗೋಣಪ್ಪ ಅಂತ ಡೆನ್ವರ್ ಅಂದ್ರೆ, ನಾವು ಇದನ್ನ ಎತ್ತೋಕೆ ಬರ್ಲಿಲ್ಲ, ಸುಮ್ನೆ ಕೆಲಸ ಮಾಡು ಅಂತ ಹೇಳಿ 2 ಬ್ಯಾಗ್ ನಲ್ಲೂ ದುಡ್ಡನ್ನ ತುಂಬ್ತಾರೆ. ಸೊ ಇಲ್ಲಿಂದಾನೆ ಪ್ಲಾನ್ ಸ್ಟಾರ್ಟ್ಸ್. ಹಂಗೆ ಬ್ಯಾಂಕ್ ನ ಹೊರಗಿನಿಂದ ಟೀಮ್ ಗೆ ಇನ್ಸ್ಟ್ರಕ್ಷನ್ ಕೊಡೋ ಪ್ರೊಫೆಸರ್ ಇವ್ರ ಹತ್ರ ಕಮ್ಯುನಿಕೇಟ್ ಮಾಡೋಕೆ ಸೆಲ್ ಫೋನ್ ನ ಯೂಸ್ ಮಾಡಲ್ಲ. ಬಿಕಾಸ್ ಟವರ್ ಲೊಕೇಶನ್ ನ ಮೂಲಕ ಹಿಡಿದ್ಬಿಡ್ತಾರೆ ಅಂತ. ಸೊ ಬ್ಯಾಂಕ್ ನಲ್ಲಿರುವ ವೈರ್ಡ್ ಟೆಲಿಫೋನ್ ಅಂದ್ರೆ ಲ್ಯಾಂಡ್ ಲೈನ್ ಅನ್ನೇ ಯೂಸ್ ಮಾಡ್ತಾರೆ. ಈಗ ಪ್ರೊಫೆಸರ್ ನ ಬಿಟ್ರೆ ಅವ್ರಿಗೆಲ್ಲ ಹೊರಗಿನ ಕನೆಕ್ಷನ್ ಇಲ್ಲ. ಸೊ ಇದನ್ನೆಲ್ಲ ಗೋಡೆಗೆ ಅಂಟಿಸಿರೋ ಮೊಬೈಲ್ ನ ನೋಡಿ ಟೋಕಿಯೋ ಹೇಳಿದ್ರೆ ರಿಯೋ ಅಲ್ಲಿಗೆ ಬರ್ತಾನೆ. ಸೊ ಇಬ್ರು ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಈ ರಾಬರಿ ನಡೆಯೋಕೆ ಮುಂಚೆನೆ ಪ್ರೊಫೆಸರ್ ಟೀಮ್ ನಲ್ಲಿರೋ 8 ಜನಕ್ಕೂ 5 ತಿಂಗಳು ಟ್ರೈನಿಂಗ್ ಕೊಟ್ಟಿರ್ತಾರೆ. ಆಗ ಈ ಹೈಸ್ಟ್ ನ ಹಿಂದಿನ ದಿನ ರಿಯೋ ಟೋಕಿಯೋನ ರೂಮ್ ಗೆ ಬರ್ತಾನೆ. ಇಬ್ರು ಲವ್ ಮಾಡ್ತಾವ್ರಲ್ಲ, ಸೊ ಭಯದಲ್ಲೇ ಮೀಟ್ ಮಾಡ್ತಾರೆ. ನೋಡಕೊಳ್ಳೆ ಒಳಗೋಗಿರೋ ಓತಿ ಕೇಳ್ತಾ ತರ ಇಟ್ಕೊಂಡು ನಿನಗೆ ಲವ್ ಕೇಳ್ತದ ಅಂತ ನಾವ್ ನೋಡ್ತಾ ಇದ್ರೆ, ಇವರು ಆ ಪ್ರೊಫೆಸರ್ ನ ರೂಲ್ ನನ್ನ ಆಗ್ಲೇ ಬ್ರೇಕ್ ಮಾಡವ್ರೆ. ನೆಕ್ಸ್ಟ್ ಪ್ರೆಸೆಂಟ್ ನಲ್ಲಿ ಪ್ರೊಫೆಸರ್ ಈಗ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಟೀಮ್ ನಲ್ಲಿರೋ 4 ಜನ ಎಂಟ್ರೆನ್ಸ್ ನಲ್ಲಿ ನಿಂತ್ರೆ ಡೋರ್ ನ ಓಪನ್ ಮಾಡಿ ಅಲಾರಾಮ್ ನ ಆಕ್ಟಿವೇಟ್ ಮಾಡ್ತಾರೆ. ನೆಕ್ಸ್ಟ್ ದುಡ್ಡಿರೋ ಬ್ಯಾಗ್ ನ ತಗೊಂಡು ಟೋಕಿಯೋನು ರಿಯೋನು ಹೊರಗೆ ಹೋಗ್ಬೇಕು. ಪೊಲೀಸ್ ನ ನೋಡಿ ಬ್ಯಾಗ್ ನ ಅಲ್ಲೇ ಬಿಟ್ಟು ಇಬ್ರು ಒಳಗೆ ಬಂದ್ಬಿಡ್ಬೇಕು. ಆಗ ಡೋರ್ ಎಲ್ಲ ಲಾಕ್ ಆಗುತ್ತೆ. ಭಯ ಪಡ್ಕೊಂಡು ತಪ್ಪಿಸ್ಕೊಳಕ್ಕಾಗದೆ ರಾಯಲ್ ಬ್ಯಾಂಕ್ ಒಳಗೆ ಸಿಕ್ಕಾಕೊಂಡ್ರು ಅಂತ ಹೊರಗಿರೋ ಪೊಲೀಸ್ ನವರೆಲ್ಲ ತಿಳ್ಕೊಂತಾರೆ. ಬಟ್ ಆಕ್ಚುಲಿ ಇವರಿಗೆ ಆಗ್ಲೇ ಒಳಗೆ ದುಡ್ಡನ್ನ ಪ್ರಿಂಟ್ ಮಾಡ್ಲಿಕ್ಕೆ ಟೈಮ್ ಸಿಗೋದು. ಇದೇ
ಇವರ ಪ್ಲಾನ್ ಪ್ರಕಾರ 4 ಜನ ಎಂಟ್ರೆನ್ಸ್ ನಲ್ಲಿ ಇದ್ರೆ ಟೋಕಿಯೋ ಅಂಡ್ ರಿಯೋ ಡೋರ್ ಓಪನ್ ಆಗಿದ ತಕ್ಷಣ ಹೊರಗೆ ಬರ್ತಾರೆ. ಟೋಕಿಯೋ ಪೊಲೀಸ್ ಅವ್ರನ್ನ ನೋಡಿ ಸುಡ್ತಾಳೆ. ಬಟ್ ಪ್ರೊಫೆಸರ್ ಗ್ರೌಂಡ್ ಗೆ ಫೈರ್ ಮಾಡೋಕೆ ಹೇಳಿರ್ತಾರೆ. ಆದ್ರೆ ಟೋಕಿಯೋ ಪೊಲೀಸ್ ಅವ್ರ ಮೇಲೆನೆ ಫೈರ್ ಮಾಡಿದ್ರಿಂದ ಅವರು ಬ್ಯಾಕ್ ಫೈರ್ ಮಾಡ್ತಾರೆ. ಆಗ ರಿಯೋಗೆ ಬುಲೆಟ್ಸ್ ಬಿದ್ದು ಫುಲ್ ಏಟ್ ಆಗುತ್ತೆ. ಸೊ ಟೋಕಿಯೋ ಅವನ್ನ ಹಾಗೆ ವಾಪಸ್ ಸೆಳೆದ್ಕೊಂಡು ಒಳಗೆ ಬಂದು ತಕೊಂಡು ಅಳ್ತಾಳೆ. ಇದೆಲ್ಲ ಕಣ್ಣು ಮುಚ್ಚು ಬಿಡೋಷ್ಟರಲ್ಲಿ ನಡೆದೋಯ್ತು ಅಂತ ಟೋಕಿಯೋ ಫೀಲಿಂಗ್ ವಾಯ್ಸ್ ನಲ್ಲಿ ಹೇಳಿದ್ರೆ, ಸೇಮ್ ಟೈಮ್ ನಲ್ಲಿ ಹೊರಗೆ ಬ್ಯಾಗ್ ನಲ್ಲಿ ಇದ್ದ ಹಣ ಎಲ್ಲ ಶೂಟ್ ಮಾಡಿದ್ರಿಂದ ಗಾಳಿಲಿ ಹಾರ್ತಾ ಇದೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ನ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡ್ ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.